ನಿಮಗಿದು ಗೊತ್ತೇ, ತಾವು ಕಾಲು ತೊಳೆದುಕೊಳ್ಳದೆ ಮನೆ ಒಳಗೆ ಹೋದದ್ದಾದರೆ ಮನೆ ಅಶಾಂತಿಯ ಗೂಡಾಗುತ್ತೆ. ನಮ್ಮ ಹಿರಿಯರು ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆದುಕೊಳ್ಳದೆ ಒಳಗಡೆ ಬರ್ತಾ ಇರಲಿಲ್ಲ. ಇದಕ್ಕೊಂದು ಕಾರಣ ಇದೆ. ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಹೊರಗಡೆ ದುಷ್ಟಶಕ್ತಿಯ ಪ್ರಭಾವಕ್ಕೊಳಗಾದಂಥ ಪ್ರದೇಶದಲ್ಲಿ ತಿರುಗಾಡಿ ಬಂದಾಗ ನಮ್ಮ ಕಾಲುಗಳ ಜೊತೆ ದುಷ್ಟಶಕ್ತಿ ಕೂಡ ಬಂದಿರುತ್ತೆ. ಆ ಪಾದರಕ್ಷೆಗಳನ್ನು ಆಚೆ ಬಿಟ್ಟು ನಾವು ಕಾಲುಗಳನ್ನು ತೊಳೆದುಕೊಂಡಾಗ ಆ ದುಷ್ಟಶಕ್ತಿಯ ವಿಮೋಚನವಾಗುತ್ತೆ. ಹಾಗೇನಾದರೂ ಮಾಡದೆ ನಾವು ಹಾಗೆ ಮನೆ ಒಳಗೆ ಬಂದಿದ್ದೆ ಆದರೆ ದುಷ್ಟಶಕ್ತಿ ನಮ್ಮ ಜೊತೆ ಮನೆ ಒಳಗೆ ಪ್ರವೇಶ ಮಾಡುತ್ತೆ. ದುಷ್ಟಶಕ್ತಿ ಅಂದರೆ ವಿಜ್ಞಾನಿಗಳೇ ಇದನ್ನು ನೆಗೆಟಿವ್ ಪವರ್ ಅಂತ ಹೇಳ್ತಾರೆ. ಆ ನೆಗೆಟಿವ್ ಪವರ್ ಎಲ್ಲಿ ಬರುತ್ತೋ ಅಲ್ಲಿ ದೈವಶಕ್ತಿ ಇರೋದಿಲ್ಲ. ಇದು ಕಲಿಯುಗ ಆಗಿರೋದ್ರಿಂದ ದುಷ್ಟಶಕ್ತಿ ಇದ್ದಲ್ಲಿ ದೈವಶಕ್ತಿ ಖಂಡಿತ ಇರೋಲ್ಲ. ಅಂದರೆ ನಮ್ಮ ಮನೆ ಅಶಾಂತಿಯ ಗೂಡಾಗುತ್ತೆ. ಅಯ್ಯೋ, ನಮ್ಮ ಮನೆ ಹತ್ರ ರಾತ್ರಿ ಕಳ್ಳರು ಚಪ್ಪಲಿನೂ ಬಿಡಲ್ಲ ರೀ, ಅಯ್ಯೋ ನಾಯಿಗಳು ಚಪ್ಪಲಿಗಳನ್ನು ಕಚ್ಕೊಂಡು ಹೋಗ್ತಾವ್ರಿ ಅಂತ ಚಪ್ಪಲಿಗಳನ್ನು ತಾವು ಮನೆ ಒಳಗಡೆ ತಂದು ಇಡಬೇಡಿ. ಅಯ್ಯೋ ಇದು ಹೊಸ ಚಪ್ಪಲಿ ಬಿಡಿ ಅಂತ ಹೊಸ ಚಪ್ಪಲಿಯನ್ನು ಕೂಡ ತಾವು ಮನೆ ಒಳಗೆ ತರುವಂತಿಲ್ಲ. ಯಾಕಂದರೆ ಅಲ್ಲಿ ಎಷ್ಟು ಜನ ಅದನ್ನು ಕಾಲಿಗೆ ಹಾಕಿಕೊಂಡು ಪರೀಕ್ಷೆ ಮಾಡಿದ್ದಾರೋ ಗೊತ್ತಿಲ್ಲ, ಅದರಲ್ಲಿ ಎಷ್ಟು ದುಷ್ಟಶಕ್ತಿ ಸೇರಿರುತ್ತೋ ಗೊತ್ತಿಲ್ಲ. ಯಾವ ಕಾರಣಕ್ಕೂ ಹೊಸ ಚಪ್ಪಲಿ ಇರಲಿ, ಯಾವುದೇ ಪಾದರಕ್ಷೆ ಇರಲಿ, ಅದನ್ನು ಮನೆ ಆಚೆನೇ ಇಡಿ, ಒಳಗಡೆ ಮಾತ್ರ ತರಬೇಡಿ. ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಸಂಪ್ರದಾಯ ಶ್ರೇಷ್ಠವಾದಂಥದ್ದು. ಹಾಗಾಗಿ ತಾವು ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಕಾಲು ತೊಳೆದುಕೊಂಡೇ ಒಳಗೆ ಹೋಗಿ. ಅತಿಥಿಗಳಾದರೂ ಸರಿ, ತಾವು ಕಾಲು ತೊಳೆದುಕೊಂಡು ಒಳಗೆ ಬನ್ನಿ ಅಂತ ಹೇಳಿ. ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಸಬ್ಸ್ಕ್ರೈಬ್ ಮಾಡಿ.